ಹಲೋ ನಮಸ್ಕಾರ ವೀಕ್ಷಕರೇ, ಡಿ9 ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಹೌದು ವೀಕ್ಷಕರೇ, ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಆಲಬಾಳದಿಂದ ಮೈಗೂರು ಗ್ರಾಮ ಹಾಗೂ ಸಿರಗುಂಪಿ ಗ್ರಾಮದವರೆಗೆ ರಸ್ತೆ ಕಾಮಗಾರಿಯಾಗದೆ ದಿನಾಲು ಶಾಲೆಗೆ ಹೋಗುವಂತಹ ಮಕ್ಕಳು ಮತ್ತು ಹಾಸ್ಪಿಟಲ್ಗೆ ಹೋಗುವಂತಹ ಗರ್ಭಿಣಿ ಸ್ತ್ರೀಯರು ಮತ್ತು ಜನಸಾಮಾನ್ಯರು ರಸ್ತೆ ಮೇಲೆ ಹೋಗುವುದು ಒಂದು ದುಸ್ಸಾಹಸದ ಕೆಲಸ ಆಗಿ ಹೋಗಿಬಿಟ್ಟಿದೆ. ಮೈಗೂರು ಸಿರಗುಂಪಿ ರಸ್ತೆ ಸಂಚಾರ ಮಾಡಬೇಕಾದರೆ ರಸ್ತೆ ತುಂಬೆಲ್ಲ ಧೂಳು ತುಂಬಿ ಹೋಗಿದೆ ವೀಕ್ಷಕರೇ. ಜನಜೀವನವಂತೂ ಅಸ್ತವ್ಯಸ್ತ ಆಗಿ ಹೋಗಿದೆ. ಆಲಬಾಳದಿಂದ ಮೈಗೂರು ಮತ್ತು ಸಿರಗುಂಪಿ ರಸ್ತೆಯಲ್ಲಿ ಗುಂಡಿಯೋ ಗುಂಡಿ. ಆಲಬಾಳ ಕೆವಿ ರಸ್ತೆಯಿಂದ ಸಿರಗುಂಪಿ ತಕ್ಕ ರಸ್ತೆ ಸರಿ ಇಲ್ಲ. ಮುಂದೆ ಹುಡುಗರು ಆಲಬಾಳದಿಂದ 200-300 ಆಲಬಾಳದಿಂದ ಮೈಗೂರು ಹೈಸ್ಕೂಲ್ ಬರ್ತಾರ. ಹಳಿ ಊರದಿಂದ ಇಲ್ಲಿ 800 ಅಲ್ಲಿ ಹೋಗ್ತಾರ. 2 ಸೈಡ್ ರಸ್ತೆ ಸರಿ ಇಲ್ಲ. ಮುಂದೆ ಅಭಿವೃದ್ಧಿ ಇಲ್ಲ, ಕಂಠ ಎತ್ತಾವ. ಮತ್ತ ಮಂದಿದ ಪರಿಸ್ಥಿತಿ ಗೋಳಾಗೈತೆ. ಒಂದು ಸ್ಥಳೀಯ ಶಾಸಕರು ಏನೈತಿ, ಮೈಗೂರಾಗ 600-700 ಹೆಚ್ಚಾಗೈತಿ ಬಿಜೆಪಿ, ಸುರಗುಪ್ಪಿಯಾಗ 600-700 ಹೆಚ್ಚಾಗೈತಿ. ಈಗ ಅನುದಾನ ಮಂತ್ರಿಗಳು ಭೇಟಿ ಆಗ್ಬೇಕು, ಸಂಬಂಧಪಟ್ಟ ಇಲಾಖೆಯವ್ರು ಭೇಟಿ ಆಗ್ಬೇಕು, ಬುತ್ತಿ ಕಟ್ಕೊಂಡು ಬೆಂಗಳೂರಾಗ ನೀವು ಅಲ್ಲಿ ವಸ್ತಿ ಇರ್ಬೇಕು, ತಂದ್ರ ಅಭಿವೃದ್ಧಿ ಆಕೈತಿ. ಮತ್ತೆ ಹಿಂದಿನ ಶಾಸಕರು 1600 ಕೋಟಿ ರೊಕ್ಕ ತಂದಿದ್ರು, ತಂದು ಏನಾರ ಮಾಡಿದ ಅಭಿವೃದ್ಧಿ ಮಾಡಿದ್ರು. ಮತ್ತೆ ನೀವು ಕೇಳಾಂಟೆ ಬಂದಾರ್ಗಟ್ಟ ಚಾ ಕೊಡ್ರಿ ಇದನ್ನ ಕೊಡ್ರಿ ಅಂದ್ರದ ಹಳ್ಳಿ ವ್ಯವಸ್ಥೆ ತೆಪ್ಪ್ಯಾವು. ರೈತ ಬದುಕೋದು ಕಷ್ಟ ಆಗೈತಿ. ಇವ್ ರಸ್ತೆಗಳಿಲ್ಲ, ಏನೂ ಇಲ್ಲ. ಇಲ್ಲಿ ಹೋಡ್ ತಗೊಂಡ್ ಹೋಗಿರಿ. ಸುರಗುಪ್ಪಿಯಾಗ 600 ಹೆಚ್ಚಾಗೈತಿ, ಮೈಗೂರಾಗ 700 ಹೆಚ್ಚಾಗೈತಿ. ಈ ಜನರಿಗೆ ಏನ್ ಹೇಳ್ತೀರಿ ನೀವು? ಕೇಳಂటే ಸರ್ಕಾರ ಸಲ ಕೂತ್ಕೋತಾರಿ. ದಯವಿಟ್ಟು ನೀವು ರಸ್ತೆ ಮಾಡ್ರಿ. ಮೊದಲಿಗ ರಸ್ತೆ ಮಾಡ್ರಿ, ನಿಮಗೆ ಮುಂದಿನ ದಗದ. ನೀವು ರಸ್ತೆನೂ ಇಲ್ಲ, ಏನೂ ಇಲ್ಲ, ನೀವು ಗಪ್ ಕೂತಿರಂದ ನಮ್ಮ ರೈತರ ಪರಿಸ್ಥಿತಿ ಬಾಳ ಗೋಳಾಗೈತಿ. ಶಾಲಿ ಮಕ್ಕಳದು ಗೋಳಾಗೈತಿ. ದಯವಿಟ್ಟು ರಸ್ತೆ ಮಾಡ್ಕಿಸಿದ ನಮ್ಮ ರೈತರ ಮಕ್ಕಳಿಗೆ ಅನುಕೂಲ ಮಾಡಿ ಕೊಡ್ರಿ. ಇನ್ನು ಮೈಗೂರು ಹೋಗುವ ರಸ್ತೆಯಂತೂ ಮಾಯವಾಗಿ ಹೋಗಿದೆ ವೀಕ್ಷಕರೇ. ಇದು ಒಂದು ಡಿಫ್ರೆಂಟ್ ಆಗಿರುವ ಸುದ್ದಿ. ಧೂಳಿನಿಂದ ಹದಗೆಟ್ಟಿರುವಂತಹ ರಸ್ತೆ ಹಾಳಾಗಿ ಹೋಗಿಬಿಟ್ಟಿದೆ. ಆಲಬಾಳದಿಂದ ಮೈಗೂರು ಸಿರಗುಂಪಿ ಸಂಪರ್ಕಿಸುವಂತಹ ರಸ್ತೆ ಕೆಟ್ಟು ಹೋಗಿದೆ. ರಸ್ತೆ ಸರಿ ಇಲ್ಲಕ್ಕಾಗಿರಿ, ಬಸ್ ಬರ್ವಲ್ರಿ. ಅದರಿಂದಾಗಿ ನಮ್ಮ ಪೇಪರ್ಗೆ ಭಾಳ ತೊಂದರೆ ಆಗತ್ತೈತ್ರಿ. ನಾವು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳತ್ತೇನೆ ನನ್ನಿಂದಾಗಿ ಮತ್ತು ನಮ್ಮ ಶಾಲೆ ವತಿಯಿಂದ ರಸ್ತೆ ಸರಿ ಮಾಡಿಕೊಡ್ಬೇಕು. ಇಲ್ಲ ಅಂದ್ರೆ ನಾವು ಬಸ್ ಬಂದ್ ಮಾಡು ಇದನ್ನ ನಾವು ಸ್ಟ್ರೈಕ್ ಮಾಡ್ತೀವಿ. ಎಲ್ಲರೂ ಕೂಡಿ ನಮ್ಮ ಶಾಲೆನವ್ರೆಲ್ಲ ಹೋರಾಟ ಮಾಡ್ತೀವಿ ಬಸ್ಸಿಗ್ರಿ ಮತ್ತು ರೋಡಿಗೆ ಆತ್ರಿ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ದಿನಾಲೂ ಇದೇ ರಸ್ತೆ ಮೇಲೆ ತಿರುಗಾಡುತ್ತಾ ಇದ್ದರು. ಯಾವ ಅಧಿಕಾರಿಯು ಮತ್ತು ಜನಪ್ರತಿನಿಧಿಗಳು ಗಮನ ಹರಿಸ್ತಾ ಇಲ್ಲ ಅಂತ ಜನಪ್ರತಿನಿಧಿಗಳ ಮೇಲೆ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಸ್ತೆ ಮೇಲೆ ದೊಡ್ಡ ದೊಡ್ಡ ಗುಂಡಿ, ಹಾಗೆ ಯಾರು ಪ್ರಯಾಣ ಮಾಡ್ತಾರಲ್ಲ, ಸಾಕಷ್ಟು ಸಮಸ್ಯೆಯನ್ನು ಎದುರಿಸಬೇಕಾಗಿದೆ ವೀಕ್ಷಕರೇ. ಜನಪ್ರತಿನಿಧಿಗಳ ಮೇಲೆ ಸ್ಥಳೀಯರು ತುಂಬಾನೇ ಸಿಟ್ಟಾಗ್ತಾ ಇದ್ದಾರೆ ವೀಕ್ಷಕರೇ. ರಸ್ತೆ ಆಗ್ತಾ ಇಲ್ಲ ಯಾಕೆ ಅಂತ ಕೇಳುತ್ತಿದ್ದಾರೆ. ನನ್ನ ಹೆಸರು ಶಿವಾನಂದ ಅಪ್ಪ ಸಾಬ್ ಶೃಂಗೇರಿ, ಮೈಗೂರು ಅವ್ರಿ. ನಮ್ದು ಏನಿಗೆ ಸರ್, ಅಳಬಾಳಿಂದ ಸುರಗುಂಪಿ ತನಕ ರೀ ರೋಡಿನ ಕೆಟ್ಟ ಸಮಸ್ಯೆ ಆಗೈತಿ ಸರ್. MLA ಅವ್ರಿಗೆ ಹೇಳಿದ್ವಿ, ಎಲ್ಲಾರು ಹೇಳಿದ್ರು, ಏನು ರೋಡಿನ ಸಮಸ್ಯೆ ಆಗಿ ಯಾರು ರೋಡ್ ಮಾಡುವವರೆಗೆ ರೀ. ಅದ್ರ ಸಲುವಾಗಿ ಸರ್ ಸಾಲಿ ಹುಡುಗರಿಗೆ ಬರ್ಲಾಕ್ ತೊಂದರೆ ಆಗೈತಿ ಸರ್. ಸಾಲಿ ಬರೋಡಿಗಾರ ಹುಡುಗರು ಈ ಸಲುವಾಗಿ ರೋಡಿನ ಸಲುವಾಗಿ ಮಾನ್ಯ ನೋಡಿ ಸೈಕಲ್ ಮೇಲೆ ಬಿದ್ದು ಮಳಕಾಲಕ್ಕೆ ಎತ್ತೊಂದು ಕೈ ಮುರಿದೈತ್ರಿ. ನಮ್ಮನ್ನ ದವಾಖಾನೆ ಅಡ್ಮಿಟ್ ಐತ್ರಿ. ಎಲ್ಲಾರು ಹೇಳಿದ್ರು ರೋಡಿನ ಸಮಸ್ಯೆ ಆಗೈತಿ ಸರ್. ಅದ ಈಗ ರಾಜ್ಯ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರ ಆಗಲಿ ಯಾರು ಒಟ್ಟು ದಾದ ಮಾಡ್ಲಾಕ್ ಇದನ್ನಿಲ್ರಿ. ಮತ್ತೆ MP ಅವ್ರು ಬರ್ತಾರ, ಆರ್ಸ್ ಇಲೆಕ್ಷನ್ ಆಗಿ ಹೋಗ್ತಾರ, ಅವ್ರು ಹೊಡ್ಮಳಿ ನೋಡಲಿ. MLA ಅವ್ರು ಬರ್ತಾರ, ಆರ್ಸ್ ಹೋದ್ರ ಒಮ್ಮೆ ಹೊಡ್ಮಳಿ. ಇದಕ್ಕೆ ಮೈಗೂರು ಇನ್ನೂವರೆಗೆ ಬಂದಿಲ್ಲ MLA ಅವ್ರು. ಮಾಜಿ MLA ಅವ್ರು ಇದ್ದಾರೆ, ಆನಂದ್ ನ್ಯಾಮಗೌಡ ಇದ್ದಾರೆ. ಅಳಬಾಳ ತನಕ ಒಂದು 10 ಕಿಲೋಮೀಟರ್ ರೋಡ್ ಮಾಡ್ರಿ. ಅಲ್ಲಿದ ಇಲ್ಲಿ ಮೈಗೂರು ಸುರಗುಂಪಿ ಅವರಿಗೆ ರೋಡ್ ಭಾಳ ಕೆಟ್ಟ ಹದಗೆಟ್ಟು ಹೋಗೈತಿ ಸರ್. ಅದನ್ನ ದಯವಿಟ್ಟು ರೋಡಿನ ಇದನ್ನ ಮಾಡ್ಕೊಡ್ರಿ. ಈ ಹದಗೆಟ್ಟಂತ ರಸ್ತೆಯಿಂದಾಗಿ ಶಾಲಾ ಮಕ್ಕಳು ಕೈಕಾಲನ್ನು ಮುರಿದುಕೊಳ್ಳುತ್ತಿದ್ದಾರೆ. ಗರ್ಭಿಣಿ ಸ್ತ್ರೀಯರು ಹಾಸ್ಪಿಟಲ್ಗೆ ಹೋಗುವಾಗ ತುಂಬಾ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ. ಸಾರ್ವಜನಿಕರು ಜನಪ್ರತಿನಿಧಿಗಳಿಗೆ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ ವೀಕ್ಷಕರೇ. ಬಂದೈತಿ. ಅದರಿಂದ ಇಲ್ಲಿ ಅವ್ರು ಹೋದ ಬಳಕ ಇನ್ನ ಮನ ಒಂದು 5-6 ವರ್ಷ ಆತೀಗ. ಇನ್ನ ಮನ ಇದಾಗಿಲ್ಲ, ನಮಗೆ ಏನ ರೋಡ್ ಆಗಿಲ್ಲ. ರೋಡ್ ಸಂಬಂಧ ತ್ರಾಸ ಆಗೈತಿ ಈಗ. ಮತ್ತ ನೀವು ಆರ್ಸ್ ಬಂದವರು ಯಾರು ಮಾಡಿಲ್ಲ. ಈಗ ಯಾರು ಮಾಡ್ತಾರ ಅನ್ನೋದು ನಮ್ಗೆ ಇದು ಬೇಕಿರ್ಲ. ಈಗ ಯಾರ ಇನ್ನು ಮಾಡ್ತಾರ ನೋಡು, ಅವ್ರಿಗೆ ನಾವು ಹೇಳ್ತೇವೆ ಇಷ್ಟ. ಮತ್ತೆ ಇಲ್ಲಿಂದ ನಮ್ಗೆ ರೋಡ್ ಆಗ್ಬೇಕ. ಇಲ್ಲಿಂದ ಆಗಿ ಮತ್ತೆ ಸಿರಗುಪ್ತನ ಆಗ್ಬೇಕಿದ. ಇದೆಲ್ಲಿ ಜಮಖಂಡಿಂದ ಬಂದೈತಿ 12 ಕಿಲೋಮೀಟರ್ ನಿರ್ತೈತಿ. ಈಗ ಇದೊಂದು 3 ಕಿಲೋಮೀಟರ್ 4 ಕಿಲೋಮೀಟರ್ ಆಕತಿ ಇಲ್ಲಿಗೆ. ಇಲ್ಲಿಂದ ಈ ಕಡೆ 5 ಕಿಲೋಮೀಟರ್ ಆಕತಿ. ಇದು ಪೂರ್ಣ ಹೋಗಿ ಹತ್ತಬೇಕಲ್ಲಿ. ಆಲಬಾಳದಿಂದ ಸಿರಗುಪ್ತನ ರೋಡನ ಆಗಿಲ್ಲ. ಮತ್ತ ಈಗ ಗೊಚ್ಚಿಗೆ ಬಿದ್ದ ಮಂದಿ ಎಲ್ಲ ಬೇಯ್ಕೋತ ತಿರ್ಗಾಡ್ಲಾಕತೈತಿ. ಒಂದ್ ಅಳತಿ ಒಂದು 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 ಇದು ಹೋಗವಲ್ದು, ಮನುಷ್ಯ ಹೋಗವಲ್ದ.
ಜನಪ್ರತಿನಿಧಿಗಳಿಗೆ ಮತದಾನದ ಓಟು ಹಾಕಿ ಯಾಕಾದರೂ ಚುನಾಯಿತ ಪ್ರತಿನಿಧಿಗಳನ್ನು ಆರಿಸಿ ತಂದೇವಪ್ಪ ಎಂದು ಸಾರ್ವಜನಿಕರು ಮಾತನಾಡಿಕೊಳ್ಳುವಂತಾಗಿದೆ. ಚುನಾವಣೆ ಬಂದಾಗ ಮನೆ ಮನೆಗೆ ತೆರಳಿ ಓಟು ಹಾಕಿ ಅಂತ ಕೇಳ್ಕೊತಾರೆ. ನಿಮ್ಮೂರಿನ ರಸ್ತೆ ಮಾಡಿಸ್ತೀನಿ ಅಂತ ಹೇಳುತ್ತಾರೆ. ಚುನಾವಣೆಯಲ್ಲಿ ಗೆದ್ದು ಬಂದ ಮೇಲಂತೂ ಮೈಗೂರು ಮತ್ತು ಸಿರುಗುಂಪಿ ಕಡೆಗೆ ಜನಪ್ರತಿನಿಧಿಗಳು ತಿರುಗಿ ಕೂಡ ನೋಡ್ತಾ ಇಲ್ಲ ಅಂತ ಸಾರ್ವಜನಿಕರು ಅಳಲನ್ನು ತೋಡಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಶಾಲಾ ಕಾಲೇಜಿಗೆ ಹೋಗುವ ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರು ಮೈಗೂರು ಮತ್ತು ಸಿರುಗುಂಪಿಗೆ ಹೋಗುವ ರಸ್ತೆ ಆಗದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡುತ್ತೇವೆ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ. ಸಂಪಾದಕರು ದಿಲೀಪ್ ದಾಶ.